ಬಿದ್ದಿರೋದು ನೋಡಿ, ಎಲ್ಲ ಹೆಂಗ್ ಬಿದ್ದಿದೆ. ಅನ್ನ ಇದ್ರೆ ಗೊಜ್ಜಾಕಂತ ತಿನ್ಬಿಡೋಣ. ಇದು ಬಿದ್ದೋಗಿರೋ ಬೆಳಿಗ್ಗೆ ಟೆಂಪ್ರರಿ ಆಗಿ ಕಟ್ಟಿರೋ ಒಂದು ವೆಹಿಕಲ್ ಅಟ್ ಎ ಟೈಮ್ ಹಾಕಿದ್ದಾರೆ. ತಿಂಜೋಳಿ ಬ್ರಿಡ್ಜ್ ಅಂತ ಇದು. ಟೆಂಪ್ರರಿ ಮಾಡೋದು. ನಾವು ಹೋಗ್ತಾ ಇರೋದು ತವಾಂಗು. ಇಲ್ಲಿಂದ 268 ಕಿಲೋಮೀಟರ್ ಇದೆ ತವಾಂಗು. ಸೊ 268 ಕಿಲೋಮೀಟರ್ನು ಹಿಂಗೆ ಇರುತ್ತೆ. ಇದೇ ಥರ ಕರ್ವ್ಸು, ಇದೇ ಥರ ರೋಡ್ಸು ಬ್ಲಾಕ್ ಆಗಿರೋದು, ಎಲ್ಲ ಬಿದ್ದೋಗಿರೋದು, ಬ್ರಿಡ್ಜ್ ಬಿದ್ದೋಗಿರೋದು, ಮಳೆ ಬಂದಾಗ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು. ಇದು ಹೈಯೆಸ್ಟ್ ಎಲ್ಲ ಇಲ್ಲಿ ತುಂಬ ಫಾಲ್ಸ್ಗಳು, ಇಡನ್ ಜಾಗಗಳೆಲ್ಲ ಸಿಗುತ್ತೆ. ಎಷ್ಟೆಷ್ಟು ಒಳಗಡೆ ಇರುತ್ತೋ ಪ್ರಕೃತಿಯನ್ನ, ಸೌಂದರ್ಯನ ಸವಿಬೇಕು ಮನುಷ್ಯ. ನೋಡಿ ಎಲ್ಲೆಲ್ಲಿ ಬಾಳೆ ಗಿಡ ಎಲ್ಲಿ ಬೆಳೆದಿದೆ, ಯಾವ್ಯಾವ ಜಾಗದಲ್ಲಿ ಬಾಳೆ ಗಿಡ ಬೆಳೆದಿದೆ. ಇದು ನಿಮ್ಗೆ ಅಂದಾಜಿಗೆ ಸಿಗ್ಲಿಕ್ಕಿಲ್ಲ. ಹೆಂಗಂದ್ರೆ ನಮ್ಮ ಸಕಲೇಶ್ವರದ ಘಾಟ್ ಇದೆಯಲ್ಲ, ನಮ್ಮ ಸಕಲೇಶ್ವರದ ಘಾಟ್ಗೆ 50 ಟೈಮ್ಸ್ ಜಾಸ್ತಿ ಇದೆ. ನಮ್ಮ ಸಕಲೇಶ್ವರ, ಚಾರ್ಮಡಿ ಘಾಟು, ಶಿರಾಡಿ ಘಾಟ್ ಕಂಪೇರ್ ಮಾಡಿಕೊಂಡ್ರೆ ಒಂದು 50 ಟೈಮ್ಸು ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ನೋಡಿ ಅಮ್ಮ ನದಿ ನೋಡಿ. ಇದೆಲ್ಲ ನೋಡಿ ನಿಮ್ಗೆ ಯಾವ ಸಾಂಗ್ ಆಡ್ಬೇಕು ಅನಿಸ್ತದೆ? ಇದನ್ನೆಲ್ಲ ನೋಡಿ ಯಾವ ಸಾಂಗ್ ಆಡ್ಬೇಕು ಅನಿಸ್ತದೆ? ಯಾವ ಸಾಂಗು? ಅರುಣಾಚಲ ಪ್ರದೇಶಕ್ಕೆ ಬಂದಿಲ್ಲ. ನಾನು ನಂದಿನಿ, ಅರುಣಾಚಲ್ಗೆ ಬಂದೀನಿ, ಘಾಟಲ್ಲಿ ಸುತ್ತೀನಿ, ಊಟ ತಿಂಡಿ ಬಿಟ್ಟಿನಿ, ಆದ್ರೂ ಕಾರ್ ಡ್ರೈವ್ ಮಾಡ್ತೀನಿ. ಊಟ ಸರಿ ಇಲ್ಲ ಸರ್. ಅದು ನಾಟಿ ಬಾಳೆಹಣ್ಣ ಇಲ್ಲ ಕಾಡು ಬಾಳೆಹಣ್ಣ ಸರ್? ಯಾವುದು ಬೆಳೆದಿದೆ? ಇದೆಲ್ಲ ಕಾಡು ಬಾಳೆಹಣ್ಣೆ. ಇದೆಲ್ಲ ಕಾಡು ಬಾಳೆಹಣ್ಣೆ. ಇಲ್ಲಿ ಯಾರು ತಂದು ಹಾಕಲ್ಲ. ಇಲ್ಲಿ ಯಾರು ಬೆಳೆಸ್ತಾರೆ? ಯಾವುದು ಮರ ಇಲ್ಲ, ಗಿಡ ಇಲ್ಲ, ಯಾರು ಇಲ್ಲ. ಎಲ್ಲ ಕಾಡು ಬಾಳೆಹಣ್ಣೆ ನೋಡಿ. ಎಲ್ಲೆಲ್ಲ ಹೆಂಗ್ ಬೆಳೆದಿದೆ ನೋಡಿ. ಯಾವ್ಯಾವ ಸಂದಿ ಗೊಂದಿಯಲ್ಲಿ ಯಾವ ಥರ ಇದೆ ಅಲ್ವಾ? ಫಸ್ಟ್ಗೆ ತಳ್ಳೋದ್ರೆ ಇದೆಲ್ಲ ರೋಡ್ ನೋಡೆ ಎಲ್ಲ ಬಿದ್ದಿರೋದು ನೋಡಿ. ಎಲ್ಲ ಹೆಂಗ್ ಬಿದ್ದಿದೆ ನೋಡಿ. ಈ ಜಾಗ ಎಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು. ಈ ಮಳೆ ಬಂದಾಗ, ಮೊನ್ನೆ ಎಲ್ಲ ಇದಾದಾಗ ಫುಲ್ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ಎಲ್ಲ ಪೂರ್ತಿ ನೋಡಿ. ಎಲ್ಲ ಫುಲ್ ಕಿತ್ತೋಗುತ್ತೆ ರೋಡ್. ಎಲ್ಲ ದೊಡ್ಡ ದೊಡ್ಡ ಗುಡ್ಡನೇ ಕುಸ್ತು ಬಿದ್ದೋಗುತ್ತೆ ಇಲ್ಲಿ. ನಿಮ್ಗೆ ರೋಡ್ ಎಲ್ಲ ತುಂಬಾ ಕ್ರಿಟಿಕಲ್. ನಿಮ್ಗೆ ಹೋಗೋದಕ್ಕೆ ಆಗಲ್ಲ ಮುಂದೆ. 2 ವೀಲರ್ ತರ ಎಲ್ಲ ರೋಡೇ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ ಇದನ್ನ ಸ್ವಲ್ಪ ಇಮಿಡಿಯೇಟ್ ಆಗಿ ಒಂದು ವೀಕ್ ಒಳಗಡೆ ರೆಡಿ ಮಾಡ್ಬಿಡ್ತಾರೆ. ಈ ತರ ನೀವು ಒಂದು ತಿಂಗಳ ಒಳಗಡೆ ಟಾರ್ಗೀರ್ ಹಾಕಿ ರೆಡಿ ಮಾಡ್ತಾರೆ ನೋಡಿ. ಎಲ್ಲ ಗುಡ್ಡ ಕುಸ್ಕೊಂಡಿರೋದು. ಇದು ಎಷ್ಟು ಚೆನ್ನಾಗಿ, ಎಷ್ಟು ಆರಾಮಾಗಿ ಹೆಂಗೆ ಕಾಣುತ್ತೆ ನೋಡಿ. ಎಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು ನೋಡಿ. ಇದು ಪೂರ್ತಿ ಹೊಸದಾಗೆ ಮಾಡೋದು. ಇದು ನೋಡಿ ಹೆಂಗೆ ಕಿತ್ತೋಗುತ್ತೆ. ನಿಮ್ಮ 2 ವೀಲರ್ಗಳಲ್ಲಿ ಬೈಕರ್ಗಳು, ಯೂಟ್ಯೂಬರ್ಸ್ ಬರೋದಕ್ಕೆ ಒಳ್ಳೆ ಜಾಗ ಇದು. ತವಾಂಗ್ ಅಂತ. ನಾವು ಮುಂದೆ ಇವಾಗ ತವಾಂಗ್ ಹೋಗಿ ಇಲ್ಲಿಂದ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ, ಏನೇನು ಕತೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ ಜಾಗ, ಎಷ್ಟು ತುಂಬ ಸೊಗಸಾಗಿ. ಇದು ನಮ್ಮ ಭಾರತ, ನಮ್ಮ ಸ್ವಿಟ್ಜರ್ಲ್ಯಾಂಡ್ ಹಂಗಿದೆ, ನಮ್ಮ ಸ್ಕಾಟ್ಲ್ಯಾಂಡ್ ಹಂಗಿದೆ. ನಮ್ಮ ಯುರೋಪ್ ಕಂಟ್ರೀಸಲ್ಲೆಲ್ಲ ಏನೋ ಐಸ್ ಎಲ್ಲ ಬೀಳುತ್ತೆ, ಸ್ನೋ ಬೀಳುತ್ತೆ, ಸ್ನೋ ಆಗಿ ಆಡ್ಬೋದು.
ಎಲ್ಲ ನಮ್ಮ ಇಂಡಿಯಾದಲ್ಲೇ ಪ್ರಪಂಚ ಇದೆ. ನಮ್ಮ ಇಂಡಿಯಾದಲ್ಲೇ ಪೂರ್ತಿ ಪ್ರಪಂಚ. ನಿಮಗೆ ಮರುಭೂಮಿ ಬೇಕಾ, ಥಾರ್ ಮರುಭೂಮಿಗೆ ಹೋದ್ರೆ ರಾಜಸ್ಥಾನ್ಗೆ ಹೋದ್ರೆ ಸಿಗುತ್ತೆ. ನಿನಗೆ ಸ್ನೋ ಬೇಕಾ, ಕಾಶ್ಮೀರಕ್ಕೆ ಬಂದ್ರೆ ಸಿಗುತ್ತೆ, ಅರುಣಾಚಲಕ್ಕೆ ಬಂದ್ರೆ ಸಿಗುತ್ತೆ. ನಿನಗೆ ಒಳ್ಳೆ ವಾತಾವರಣ ಬೇಕಾ, ನಮ್ಮ ಬೆಂಗಳೂರಿಗೆ ಬಂದ್ರೆ ಯಾವಾಗಲೂ ಒಂದೇ ತರ ಇರುತ್ತೆ. ಇಡೀ ಪ್ರಪಂಚದಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ವಾತಾವರಣ ನಮ್ಮ ಬೆಂಗಳೂರಿಗೆ ನಮ್ಮ ದೇವರು ಆಶೀರ್ವಾದ ಮಾಡಿ ಕೊಟ್ಟಿದ್ದಾನೆ. ಇಡೀ ಪ್ರಪಂಚಕ್ಕೆ ಒಂದ್ ಲೆಕ್ಕ ಅಂದ್ರೆ ನಮ್ಮ ಬೆಂಗಳೂರಿಗೆ ಮಾತ್ರ. ನಮ್ಮ ಬೆಂಗಳೂರು ಸುತ್ತಮುತ್ತ, ನಮ್ಮ ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಮಂಡ್ಯ, ತುಮಕೂರು, ಈ ಸರೌಂಡಿಂಗ್ ಹಳೆ ಮೈಸೂರು ಪ್ರಾಂತ್ಯ ಏನಿದೆ, ಇದಕ್ಕೆ ದೇವರು ಸ್ಪೆಷಲ್ ಆಗಿ ಆಶೀರ್ವಾದ ಮಾಡಿ ಒಂದು AC ಫಿಟ್ ಮಾಡ್ಬಿಟ್ಟವನು. ಅದಕ್ಕೆ ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಒಂದೇ ಟೆಂಪರೇಚರ್. ನಾವೆಲ್ಲ ಎಷ್ಟು ಪುಣ್ಯ ಮಾಡಿದೀವಲ್ಲ ನೋಡಿ. ಇವ್ರಿಗೆ ಚಳಿಗಾಲದಲ್ಲಿ ಊಟ ತರಕಾರಿ ಬೆಳೆ ಕೆಳಗಡೆ ಸಿಗಲ್ಲ, ಚಳಿ. ಬೇಸಿಗೆ ಕಾಲದಲ್ಲಿ ಕೆಳಗಡೆ, ಸ್ವಲ್ಪ ಕೆಳಗಡೆ ಹೋದ್ರೆ ತುಂಬಾ ಶೆಕೆ ಇರುತ್ತೆ. ಇಲ್ಲಿಂದ ಈಗ ಅರುಣಾಚಲ್ ಪ್ರದೇಶ ದಾಟಿದ ಅಸ್ಸಾಮು ಆ ಬಾರ್ಡರ್ ಅಲ್ಲಿ ತುಂಬಾ 38, 42, 44, 46 ವರೆಗೂ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಕೃತಿಯ ಸೌಂದರ್ಯ, ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದಾಳೆ ನಮ್ಮ ಭಾರತ ಮಾತೆ. ನೋಡಿ ಅಲ್ಲಲ್ಲೇ ಫಾಲ್ಸು, ನೀರು ಕುಡಿಬೇಕಾ, ನೀರು ಕುಡಿಬೋದು. ಸಣ್ಣ ಫಾಲ್ಸ್, ಈ ತರ 100 ಫಾಲ್ಸ್ ಇದಾವೆ ಇದರಲ್ಲಿ. ಸೆಸ್ಸಾ ಸಿಟಿಯಲ್ಲಿ ಡೀಸೆಲ್ ಖಾಲಿ ಆಗ್ತಾ ಬಂತು. ಇನ್ನೊಂದು 3 ಪಾಯಿಂಟ್ ಇದೆ. ಸೆಸ್ಸಾ ಸಿಟಿಯಲ್ಲಿ ಡೀಸೆಲ್ ಸಿಗುತ್ತಂತೆ. ಫಸ್ಟ್ ಡೀಸೆಲ್ ಹಾಕೋಬೇಕು. ಇನ್ನ ಎಷ್ಟು ಕಿಲೋಮೀಟರ್ ಇದೆ ತವಾಂಗ್ ನೋಡಿ. ಇಲ್ಲೊಂದು ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದು. ಕೆಳಗಡೆವರೆಗೂ ತೋರ್ಸು, ಕೆಳಗಡೆವರೆಗೂ ತೋರಿಸಿದನ ಹೆಂಗ್ ಬಿದ್ದಿರುತ್ತಿದ್ದು, ಹೆಂಗ್ ಬಿದ್ದಿರ್ಬೋದು. ಈ ಗುಂಡಿ ಪ್ರಪಾತ ಎಷ್ಟು ಕೆಳಗಡೆ ಬಿದ್ದಿರ್ಬೋದು ನೋಡಿ. ಎಷ್ಟು ದೊಡ್ಡ ಪ್ರಪಾತ ಇದೆ ಇದು. ಇದು ಚಿಕ್ಕ ಪ್ರಪಾತ ಅಂತಲ್ಲ. ನಾವ್ ಇಲ್ಲಿಂದ ಕೈ ಹಿಡ್ಕೊಂಡು ಒಂದು ಕಲ್ಲು ಎಸ್ತ್ರೆ ನಮ್ಗೆ ಇಲ್ಲೇ ಬೀಳುತ್ತೆ. ಆ ಕಡೆಗೆ ಹೋಗಿದ್ರಿ ಎಸ್ತ್ರೆ ಅಲ್ಲಿ ಹೋಗಿ ಬೀಳುತ್ತೆ ಅನ್ಸುತ್ತೆ. ಇಲ್ಲೇ ಬೀಳುತ್ತಿದ್ದು. ನೆಟ್ವರ್ಕ್ ಟವರ್ ನೋಡ್ದಾ ತವಾಂಗ್ 264, ತೆಂಗಾ 61, ಸೆಸ್ಸಾ 11. ಸೆಸ್ಸಾ ಅಂತ ಒಂದು ಸಿಟಿ ಸಿಗುತ್ತೆ ಮುಂದೆ, ಒಂದು 11 ಕಿಲೋಮೀಟರ್ಗೆ. ಅಲ್ಲಿ ಹೋದ್ರೆ ನಮ್ಗೆ ನೆಟ್ವರ್ಕ್ ಸಿಗುತ್ತೆ. ಇವಾಗ ಆಫ್ಲೈನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದೀವಿ. ನೇಷನ್ ಫಸ್ಟ್. ಬೆಟ್ಟನ ಕೊರ್ದು ರೋಡ್ ಮಾಡಿರೋದು ಇದು. ಇದು ಪರವಾಗಿಲ್ಲ, ಇದು ದೊಡ್ಡ ರೋಡು. ಇನ್ನು ಹೋಗ್ತಾ ಸಣ್ಣ ರೋಡ್ ಸಿಗುತ್ತೆ. ಇನ್ನೂ ಸಣ್ಣ ರೋಡ್ ಸಿಗುತ್ತೆ. ಇನ್ನೂ ಲ್ಯಾಂಡ್ ಸ್ಲೈಡಿಂಗ್ ಆಗಿರ್ತಕ್ಕಂಥ ರೋಡ್ಗಳು ಸಿಗುತ್ತೆ ನೋಡಿ. ಕಾನ್ವೆಕ್ಸ್ ಮಿರರ್ ಇಟ್ಟಿದ್ದಾರೆ. ಅಲ್ಲಲ್ಲೇ ರೋಡ್ಗಳು ಹಾಕಿದ್ದಾರೆ ನೋಡಿ. ಕೇರ್ಫುಲ್ ಆನ್ ಕಾರ್ವಿಂಗ್ಸ್ ಅಂತ ಬೋರ್ಡ್ಗಳು ರೋಡ್ ಮೇಲೆ ಬರೆದ್ಬಿಟ್ಟಿದ್ದಾರೆ. ಎರಡೆರಡು ಗಾಡಿ ಪಾಸ್ ಆಗಲ್ಲ. ಅದಕ್ಕೆ ಗಾಡಿ ಆ ಕಡೆಯಿಂದ ಗಾಡಿ ಫುಲ್ ಮೂವ್ ಆಗೋವರೆಗೂ ಈ ಕಡೆ ಗಾಡಿ ಲೈನ್ನ ಯಾರು ಹೇಳಕ್ ಟ್ರಾಫಿಕ್ ಪೊಲೀಸ್ ಇಲ್ಲ ಇಲ್ಲಿ. ನಾವೇ ತಿಳ್ಕೊಂಡು ಸೈಡಲ್ಲಿ ನಿಲ್ಸ್ಕೋಬೇಕು. ಪಾಪ ಹಗಲು ಅಂದಲ್ಲ, ರಾತ್ರಿ ಅಂದಲ್ಲ, ಸೆಕ್ಯೂರಿಟಿ ಸ್ವೆಟ್ರ್ ಹಾಕೊಂಡ್ ತರ್ಬೇಕೀಗ. ಸ್ವೆಟ್ರ್ ಹಾಕೊಂಡು ಅಬ್ಬಾ ನೋಡಿ ಎಲ್ಲ ಹೆಂಗೆ ಕುಸಿದೋಗಿದೆ ರೋಡ್ಗಳು.
ಆಮೇಲೆ ಇದು ಉಪ್ಪು. ಇಲ್ಲಿದು ಸ್ಪೆಷಲ್ ಇದು ಟೀ ನೋಡಿ. ಇದು ಬಟರ್ ನಮಕ್ ಚಾಯ್ ಅಂತಾರೆ ಇದಕ್ಕೆ. ಇದಕ್ಕೆ ಬೆಣ್ಣೆ ಉಪ್ಪು ಹಾಕಿರ್ತಾರೆ. ಸರಿ, ಹೇಗಿದೆ ಟೇಸ್ಟು? ಹೆಂಗಿದೆ ಅಂದ್ರೆ ನಮ್ಮೂರ್ ಕಡೆ ಮುಸ್ರೆ ಕುಡ್ದಂಗೆ ಇದ್ದಿದ್ದು. ಆಕ್ಚುಲಿ ಒಂಚೂರು ಚೆನ್ನಾಗಿಲ್ಲ. ಹಿಂಗಿದೆ ಅಂದ್ರೆ ಈ ಬೆಣ್ಣೆಗೆ ಉಪ್ಪು ಹಾಕಿ ನಿಮ್ಗೆ ಅರ್ಥ ಆಗ್ಬಿಟ್ಟಿರ್ತದೆ ಹೆಂಗಿರ್ತದೆ ಅಂದ್ರೆ. ಬೆಣ್ಣೆಗೆ ನೀರು, ಬೆಣ್ಣೆ, ಉಪ್ಪು, ಟೀ ಪುಡಿ ಮತ್ತೆ ಹಾಲು ಇದೆಲ್ಲ ಮಿಕ್ಸ್ ಆದ್ರೆ ಹೆಂಗಿರುತ್ತೆ. ಕುಡಿ ಕುಡಿ. ಎಲ್ಲ ಸೆಟ್ಗೆ ಎಷ್ಟು ಎಲ್ಲ 400 ರೂಪಾಯಿ ದೊಡ್ಡದು. ಯಾಕೆ ನಾಲ್ಕು ಕಡೆ ಒಂದು ಬಿಡಲ್ಲಿ ಗ್ಲಾಸ್ ಬೇಕಂಡ ಗ್ಲಾಸ್ ಇರ್ತಾವಲ್ಲ ಅಲ್ಲೇ ಎಲ್ಲಿ ಅಲ್ಲಿ ಚಾಕ್ಲೇಟ್ ತಗೊಂಡಲ್ಲ ಮುಲ ಮುಲ ಅನ್ನೋ ಜೀವ ಸುಮ್ಮನೆ ಇಟ್ಕೊಂಬಕ್ಕೆ ಹೇಳಿದೀನಿ ಮಾಸ್ಟರ್ ಕೊಡಿಸ್ತೀನಿ ಬಾರೋ ಅಂತ. ಅಲ್ಲೆಲ್ಲ ಇದು ಯಾತಿ ಸೂಪ್ ಭಾರಿ ಒಳ್ಳೇದು ನಿಮ್ದು ಚಳಿಗೆ. ಯಾವುದೇ ಆಂಟಿ ಬ್ಯಾಕ್ಟೀರಿಯಾ ಇದು ನಿನಗೆ ಸಪ್ರೇಟ್ ಆಗಿ ಕೊಟ್ಟಿಲ್ಲ. ಯಾವ ಥರ ಡೇಟ್ ಐತೆ? ಇನ್ನೊಂದ್ಸಲ ನೋಡಿ ಕರೆಕ್ಟಾಗಿ ಯಾವ ಡೇಟ್ ಐತೆ ಹೇಳು. ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಕುಡ್ಬಿಟ್ಟು ಹೇಳು. ಬಾಕಿ ಕಂಪ್ನಿಗೆ ಆಗಿತ್ತು ಸಿಕ್ತಿರೋ ಡೇಟು. ಈಗ ಅದೇ ಡೇಟಾ? ಈಗ ಡೇಟ್ ಕೇಳಲಿವಾ? ಈ ಸ್ಪೆಷಾಲಿಟಿ ಫೋನ್ ಮಾಡಿ ಕೊಟ್ಟಲ್ಲ. ಈ ಸ್ಪೆಷಾಲಿಟಿ ಕುಡಿಯಕ್ಕೆ ಫೋನ್ ಮಾಡ್ರು ಒಂದೇ. ನಾನು ಇನ್ನೂ ಒಂದು 2 ಅಂಗಡಿ ತಿರುಗ್ತೀನಿ. ಬೆಲಕುಪ್ಪ, ಮೈಸೂರು ಹಾಗೆ ಆಗ್ಲುಕುಪ್ಪೆ, ಬನ್ನರ್ಘಟ್ಟ ಅಲ್ಲ, ಮೈಸೂರು ಸೇ ಹಾಗೆ ಅಂದ್ರೆ ಗೋಲ್ಡನ್ ಟೆಂಪಲ್ ಇದೆಯಾ? ಗೋಲ್ಡನ್ ಟೆಂಪಲ್. उधर आया था गोल्डन टेम्पल में. नमस्ते, वेलकम टू अरुणाचल प्रदेश. दिरंग दिरंग ना दिरंग अभी चीज लगा दो. अच्छा ब्लैक कलर है, हो जाएगा ना मस्त. ब्लैक 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 इंग्लिश फिल्म में विलन करता है. ठीक है मस्त, ठीक है मस्त. ಕನ್ನಡ ದೇಶ ಮಾಡ್ಬೇಕಲ್ಲ, ಅದು ಅಲ್ಲ ಅನ್ಸುತ್ತೆ. ಎಲ್ಲ ಕೆಲಸ ಮಾಡ್ಕೊಂಡೇ ಬಂದಿರೋದು ತವಂಗೆ
ಕನ್ನಡ ಬಾವುಟದ ಉಣಕ್ಕೆ ಕನ್ನಡ ಬಾವುಟ ಏನು ಮಾಡಬೇಕು ಯಾವ್ದಾದ್ರು ಇನ್ನೊಂದು ಹಾಕು ಪವನ್ಗಳಲ್ಲಿ ಕನ್ನಡ ಬಾವುಟ ಆರಾಧಿಸ್ಬೇಕು एक बर्फी एक कलाकन बर्फी नहीं चाहिए कलाकन वो वाला मालूम नहीं दे एक मालूम नहीं भैया एक मालूम नहीं दे दो ये एक सोम पापड़ी ಒಂದು ಮಾಲೂಮ್ नहीं ಕೊಡು हाँ वो मालूम नहीं हाँ ಒಂದು ಸೋನ್ ಪಾಪಡಿ ಒಂದು ಬರ್ಫಿ ಚೆನ್ನಾಗಿರುತ್ತೆ